Namaste. Third semester Engineering Mathematics module Laplace transform. So article number 1.5 unit step function or Heaviside function. Definition for unit step function. The unit step function u of t minus a or Heaviside function h of t minus a is defined as follows. Actually figure graph ಹೇಗೆ ಬರುತ್ತೆ ಅಂದರೆ, so this is y axis, this one is the x axis, but ಇಲ್ಲಿ t in second ಅಂತ ತಗೊಳ್ತೀನಿ, ಕನ್ಸಿಡರ್ ಮಾಡ್ತಾನೆ. So this is the output, this is the input. Okay, so t minus a ಅಂತ ಹೇಳಿದ್ರೆ, so then t equal to a, t minus a equal to 0, then t equal to plus a. So plus a ಅಂದರೆ ಇಲ್ಲಿ ಬರುತ್ತೆ, ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ಎ, ದಿಸ್ ಒನ್ ಇಸ್ ದಿ ಒರಿಜಿನ್ ಪಾಯಿಂಟ್. ಸೊ ಯು ಆಫ್ ಟಿ ಮೈನಸ್ ಎ ಅಂತ ಹೇಳಿದ್ರೆ ಯೂನಿಟ್ ಸ್ಟೆಪ್ ಫಂಕ್ಷನ್ ಇಲ್ಲಿ ಆನ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಆನ್ ಆಗೋದು. ಸೊ ದಿಸ್ ಈಸ್ ಯು ಆಫ್ ಟಿ ಮೈನಸ್ ಎ, ಗೊತ್ತಾಯ್ತಲ್ಲ. ಯು ಆಫ್ ಟಿ ಅಂತ ಹೇಳಿದ್ರೆ ಇಲ್ಲೇ ಆನ್ ಆಗ್ತದೆ, ಯು ಆಫ್ ಟಿ. ಸೊ ಯು ಆಫ್ ಟಿ ಏನಾಗುತ್ತೆ, ಇಲ್ಲಿ ಬರುತ್ತೆ. So this is u of t. So output is u of t. This is the input t 0. This is u of t. ಇಲ್ಲಿ ಆನ್ ಆಗೋದಕ್ಕೆ u of t minus a ಅಂತ ಹೇಳಿದ್ರೆ, ಸೊ ಫ್ರಮ್ 0 to a ತನಕ ಆಫ್ ಆಗಿರುತ್ತೆ. ನೆಕ್ಸ್ಟ್ ಎನಲ್ಲಿ ಅದು ಆನ್ ಆಗ್ತದೆ. ಯೂನಿಟ್ ಸ್ಟೆಪ್ ಅಂತ ಹೇಳಿದ್ರೆ 1 ಯೂನಿಟ್ ಇರುತ್ತೆ ಅಷ್ಟೆ, ಗೊತ್ತಾಯ್ತಲ್ಲ. ಆಂಪ್ಲಿಟ್ಯೂಡ್ದು 1 ಇಂಟು ಯು ಆಫ್ ಟಿ ಮೈನಸ್ ಎ ಈಸ್ ಯು ಆಫ್ ಟಿ ಮೈನಸ್ ಎ. ಆರ್ ಹೆವಿಸೈಡ್ ಫಂಕ್ಷನ್ ಅಂತ ಹೇಳಿದ್ರೆ ಎಚ್ ಅಂತಲೂ ಹಾಕೋಬೋದು, ಎಚ್ ಆಫ್ ಟಿ ಮೈನಸ್ ಎ. ದಿಸ್ ಇಸ್ ದಿ ಗ್ರಾಫ್, ಗೊತ್ತಾಯ್ತಲ್ಲ. ಸೊ ಸಿ ಹಿಯರ್, ವೆನ್ ಟಿ ಈಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಎ, ಸಪೋಸ್ ಟಿ ಎಗಿಂತ ಲೆಸ್ ಇದ್ದು ಅಥವಾ ಎ ಇದ್ದರೆ ಅದೇನಾಗಿರುತ್ತೆ, 0 ಆಗಿರುತ್ತೆ. ಎಸ್, ಅಫ್ಕೋರ್ಸ್ ಯು ಆಫ್ ಟಿ ಮೈನಸ್ ಎ ಈಸ್ 0 ಯಾವಾಗ. ಸೊ ವೆನ್ ಟಿ ಈಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಎ ಅಂದರೆ ಎಗಿಂತ ಲೆಸ್ ಇದೆ, ಮತ್ತು ಅಥವಾ ಎ ಈಕ್ವಲ್ ಟು ಎ ಇದ್ದರೂ ಕೂಡ ಅದು 0ನಲ್ಲಿರುತ್ತೆ. ವೆನ್ ಟಿ ಈಸ್ ಗ್ರೇಟರ್ ದಾನ್ ಎ ಅಂತ ಆದರೆ ಅದು ಆನ್ ಆಗುತ್ತೆ, ಗೊತ್ತಾಯ್ತಲ್ಲ. ಗ್ರೇಟರ್ ದಾನ್ ಎ, ಸೊ ದಟ್ ಆಂಪ್ಲಿಟ್ಯೂಡ್ ಈಸ್ 1. ಸೊ ದಿಸ್ ಆಂಪ್ಲಿಟ್ಯೂಡ್ ಈಸ್ 1. ಓಕೆ, ಇದು ಆನ್, ಇದು ಆಫ್. ಸೊ ದಿಸ್ ಈಸ್ ಆಫ್, ದಿಸ್ ಒನ್ ಈಸ್ ದಿ ಆನ್. ಸೊ ಯಾವಾಗ ವೆನ್ ಟಿ ಈಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಎ, ದಟ್ ಟೈಮ್ ಯು ಆಫ್ ಟಿ ಮೈನಸ್ ಎ ಈಸ್ 0. ವೆನ್ ಟಿ ಈಸ್ ಗ್ರೇಟರ್ ದ್ಯಾನ್ ಎ, ಇದು ಎಗಿಂತ ಜಾಸ್ತಿ ಇರೋವಂಥದ್ದು, ಅವಾಗೇನಾಗುತ್ತೆ, ಯು ಆಫ್ ಟಿ ಮೈನಸ್ ಎ ಈಸ್ 1, ಆಂಪ್ಲಿಟ್ಯೂಡ್ ಈಸ್ 1, ವೆರ್ ಎ ಈಸ್ ಎ ಕಾನ್ಸ್ಟೆಂಟ್. ನೆಕ್ಸ್ಟ್ ಪ್ರಾಪರ್ಟೀಸ್ ಅಸೋಸಿಯೇಟೆಡ್ ವಿತ್ ದಿ ಯೂನಿಟ್ ಸ್ಟೆಪ್ ಫಂಕ್ಷನ್. ಫಸ್ಟ್ ಒನ್, ಸೊ ಪ್ರಾಪರ್ಟೀಸ್ ಕಲಿಬೇಕು. First one, Laplace transform of u of t minus a equal to e power of minus as divided by s. Next, second property of unit step function, Laplace transform of f of t minus a into u of t minus a is e power of minus as, as it is idanne baribeku. So f of t minus a ideyalla, so f bar of s anta baribekashte. Laplace transform of u of t minus a is e power of minus as divided by s. Then Laplace transform of f of t minus a into u of t minus a is e power of minus as f bar of s, where Laplace transform of f of t equal to f bar of s. So f bar of s ಅಂತ ಹೇಗೆ ಬಂತು ಅಂದರೆ, Laplace transform of f of t ಅಂತ ಹೇಳಿದ್ರೆ f bar of s, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಫಸ್ಟ್ ಪ್ರಾಪರ್ಟಿ ಈಗ ಪ್ರೂವ್ ಮಾಡಬೇಕು. ಸೊ ದಿಸ್ ಈಸ್ ದಿ ಪ್ರಾಪರ್ಟಿ ಫಸ್ಟ್ ಆ್ಯಂಡ್ ಸೆಕೆಂಡು. ಈಗ ಪ್ರೂವ್ ಮಾಡೋಣ ಫಸ್ಟ್ ಒನ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಯು ಆಫ್ ಟಿ ಮೈನಸ್ ಎ ಈಕ್ವಲ್ ಟು ಡೆಫಿನೇಷನ್ ಆಫ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಈಸ್ ಆ್ಯಕ್ಚುಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಅಂತ ಇದ್ದರೆ ಏನಾಗುತ್ತೆ, ಇಂಟಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್ ಆಫ್ ಮೈನಸ್ ಎಸ್ ಟಿ, ಇ ಪವರ್ ಆಫ್ ಮೈನಸ್ ಎಸ್ ಟಿ, ಮತ್ತು ಇಲ್ಲಿ ಇನ್ಸೈಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಏನಿದೆ ಅದನ್ನು ಬರಿಬೇಕು, ಎಫ್ ಆಫ್ ಟಿ ಇಂಟು ಡಿ ಟಿ. So then Laplace transform of u of t minus a equal to integral of 0 to infinity e power of minus st
ಎಸ್ ಡೊಮೈನ್ ತೊಗೋಬೇಕು. ಓಕೆ, ಎಸ್ ಇಂಟು ಟಿ, ದಿಸ್ ಇಸ್ ಟಿ ಡೊಮೈನ್, ದಿಸ್ ಒನ್ ಇಸ್ ದಿ ಎಸ್ ಡೊಮೈನ್. ಯು ಆಫ್ ಅಂದರೆ ಇನ್ಸೈಡ್ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರಲ್ಲಿ ಏನಿದೆ ಅದನ್ನು ಇಲ್ಲಿ ಬರಿಬೇಕು. ಯು ಆಫ್ ಟಿ ಮೈನಸ್ ಎ ಇಂಟು ಡಿ ಟಿ. ನೆಕ್ಸ್ಟ್ ಎಲ್ ಎಚ್ ಎಸ್ ಆ್ಯಸ್ ಇಟ್ ಈಸ್. ಇಲ್ಲೇನು ಮಾಡೋಣ, ಫಸ್ಟು ಸಿ ದಿ ಗ್ರಾಫ್ ಅಥವಾ ಇದು ಡೆಫಿನೇಷನ್ ನೋಡಿದರೆ ಆಯಿತು. ವೆನ್ ಟಿ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎ ಅಂದರೆ ಈಗ ಝೀರೋ ಟು ಎ ನೋಡೋಣ. ಸೊ ಅಲ್ಲಿಗೆ ಸ್ಪ್ಲಿಟ್ ಮಾಡಿಕೊಡೋಣ, ಒಂದು 0 to a. ಓಕೆ, ಸೊ ಫ್ರಮ್ ದಿಸ್ ಗ್ರಾಫ್ ಆರ್ ಡೆಫಿನೇಷನ್ ಯಾವುದಾದ್ರೂ ತಗೊಳ್ಳಿ, ಕನ್ಸಿಡರ್ ಎನಿಥಿಂಗ್ ಯು ವಾಂಟ್. ಓಕೆ, ಸೊ ಫಸ್ಟ್ ಈಸ್ 0 to a. ನಾನೀಗ ಗ್ರಾಫ್ ತಗೋತೀನಿ. 0 to a ಏನಾಗ್ತಾ ಇದೆ, e ಪವರ್ ಆಫ್ ಮೈನಸ್ ಎಸ್ ಟಿ ಹಾಗೆ ಬರೀರಿ, ಯು ಆಫ್ ಟಿ ಮೈನಸ್ ಎ ಇಂಟು ಡಿ ಟಿ ಪ್ಲಸ್ ನೆಕ್ಸ್ಟ್ ಈಸ್ ಎ ಟು ಇನ್ಫಿನಿಟಿ. ಸೊ ಫಸ್ಟ್ ಪಾರ್ಟ್ ಇದು, ಸೆಕೆಂಡ್ ಪಾರ್ಟ್ ಇದು. ಸೊ ದಿಸ್ ಈಸ್ 0 to a, ಇಂಟಿಗ್ರಲ್ ಆಫ್ 0 to a ವೇರಿ ಆಗ್ತಾ ಇರೋದು. ನೆಕ್ಸ್ಟ್ ಈಸ್ ಎ ಟು ಇನ್ಫಿನಿಟಿ, ಇಂಟಿಗ್ರಲ್ ಆಫ್ ಎ ಟು ಇನ್ಫಿನಿಟಿ ಇ ಪವರ್ ಆಫ್ ಮೈನಸ್ ಎಸ್ ಟಿ ಯು ಆಫ್ ಟಿ ಮೈನಸ್ ಎ ಇಂಟು ಡಿ ಟಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಂಟಿಗ್ರಲ್ ಆಫ್ 0 to a ಇರಬೇಕಾದ್ರೆ ಯು ಆಫ್ ಟಿ ಮೈನಸ್ ಎ ಏನಾಗುತ್ತೆ, 0 ತಾನೆ, ಫ್ರಮ್ ದಿ ಡೆಫಿನೇಷನ್ 0. ಸೊ 0 ಹಾಕೋಬೇಕು ಈ ಪ್ಲೇಸಿಗೆ 0. ಓಕೆ, ನೆಕ್ಸ್ಟು ಎ ಟು ಇನ್ಫಿನಿಟಿ ಇ ಪವರ್ ಆಫ್ ಮೈನಸ್ ಎಸ್ ಟಿ ಯು ಆಫ್ ಟಿ ಮೈನಸ್ ಎ ಏನಾಗುತ್ತೆ, ಆನ್ ಆಗುತ್ತೆ. ಎ ಟು ಇನ್ಫಿನಿಟಿನಲ್ಲಿ ಅಂದರೆ ಟಿ ಈಸ್ ಗ್ರೇಟರ್ ದ್ಯಾನ್ ಎ ಅಂದರೆ, ಸೊ ವೆನ್ ಟಿ ವೇರಿ ಫ್ರಮ್ ಎ ಟು ಇನ್ಫಿನಿಟಿ ಎಗಿಂತ ಜಾಸ್ತಿ ಇದ್ದರೆ ಆವಾಗ ಏನಾಗುತ್ತೆ, ಯೂನಿಟ್ ಸ್ಟೆಪ್ ಫಂಕ್ಷನ್ ಆನ್ ಆಗುತ್ತೆ. ಸೊ ಇದು ಯು ಆಫ್ ಟಿ ಮೈನಸ್ ಎ ಈಸ್ 1 ಅಂತ ಬರಿಬೇಕು ಇಂಟು ಡಿ ಟಿ. ನೆಕ್ಸ್ಟ್ 0 ಇಂಟು ಎನಿಥಿಂಗ್ ಈಸ್ 0 ಪ್ಲಸ್ ಹಾಗೆ ಬರೀರಿ. ಇಂಟಿಗ್ರಲ್ ಆಫ್ ಇ ಪವರ್ ಆಫ್ ಮೈನಸ್ ಎಸ್ ಟಿ ಅಂದ್ರೇನು, ಆ್ಯಕ್ಚುಲಿ ಫಾರ್ಮುಲಾ ಇಂಟಿಗ್ರಲ್ ಆಫ್ ಇ ಪವರ್ ಆಫ್ ಎ ಎಕ್ಸ್ ಅಂತ ಇಟ್ಕೊಳ್ಳೋಣ, ಎ ಎಕ್ಸ್ ಇಂಟು ಡಿ ಎಕ್ಸ್. ದಿಸ್ ಇಸ್ ದಿ ಜನರಲ್ ಫಾರ್ಮುಲಾ. ಸೊ ಇಂಟಿಗ್ರಲ್ ಆಫ್ ಇ ಪವರ್ ಆಫ್ ಎ ಎಕ್ಸ್ ಈಸ್ ಇ ಪವರ್ ಆಫ್ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಕೋಯಿಫಿಷಿಯಂಟ್ ಈಸ್ ಎ ಪ್ಲಸ್ ಇದು ಡೆಫಿನೇಟ್ ಇಂಟೆಗ್ರಲ್ಲ ಆರ್ ಇಂಡೆಫಿನೇಟ್ ಇಂಟೆಗ್ರಲ್ಲ, ಇದು ಇಂಡೆಫಿನೈಟ್ ಇಂಟೆಗ್ರಲ್, ಹಾಗಾಗಿ ಕಾನ್ಸ್ಟೆಂಟ್ ಬರುತ್ತೆ. ಡೆಫಿನೈಟ್ ಇಂಟೆಗ್ರಲ್ ಅಂತ ಹೇಳಿದ್ರೆ ಲಿಮಿಟ್ಸ್ ಇರುತ್ತೆ, ಸೊ ಆಗ ಕಾನ್ಸ್ಟೆಂಟ್ ಬರಿಬಾರ್ದು, ಗೊತ್ತಾಯ್ತಲ್ಲ. ದಿಸ್ ಇಸ್ ಫಾರ್ ಡೆಫಿನೈಟ್ ಇಂಟೆಗ್ರಲ್ಲು, ಸೊ ಲಿಮಿಟ್ಸ್ ಆರ್ ಪ್ರೆಸೆಂಟ್, ಹಾಗಾಗಿ ನೋ ನೀಡ್ ಟು ರೈಟ್ ದಿ ಕಾನ್ಸ್ಟೆಂಟ್. ಓಕೆ, ಸೊ ಇ ಪವರ್ ಆಫ್ ಮೈನಸ್ ಎಸ್ ಟಿ ಇಂಟು 1 ಈಸ್ ಇ ಪವರ್ ಆಫ್ ಮೈನಸ್ ಎಸ್ ಟಿನೇ. ಸೊ ಇಂಟಿಗ್ರಲ್ ಆಫ್ ಇ ಪವರ್ ಆಫ್ ಮೈನಸ್ ಎಸ್ ಟಿ ಡಿ ಟಿ ಈಸ್ ಇ ಪವರ್ ಆಫ್ ಮೈನಸ್ ಎಸ್ ಟಿ ಡಿವೈಡೆಡ್ ಬೈ ಟಿ ಕೋಯಿಫಿಷಿಯಂಟ್ ಈಸ್ ಮೈನಸ್ ಎಸ್. So limit is a to infinity. Next plus into minus is minus 1. ಇದು denominator s ಇರೋದನ್ನ take it outside. Next e power of minus s t ಇದೆಯಲ್ಲ, so apply the limits. First upper limit minus of lower limit. e power of minus s into infinity ಅಂದರೆ ಏನು, s into infinity ಅಂದರೆ ಹ್ಯೂಜ್ ವ್ಯಾಲ್ಯೂ ಜೊತೆ ಎಸ್ನ ಮಲ್ಟಿಪ್ಲೈ ಮಾಡಿದ್ರೆ ಇನ್ಫಿನಿಟಿನೇ ಬರುತ್ತೆ. ಸೊ ಮೈನಸ್ ಸೈನ್ ನೆಗೆಟಿವ್ ಆಗಿ ಬರಿಬೇಕು. ನೆಕ್ಸ್ಟ್ ಇದು ದಿಸ್ ಈಸ್ ದಿ ಅಪ್ಪರ್ ಲಿಮಿಟ್, ಮೈನಸ್ ಆಫ್ ಲೋವರ್ ಲಿಮಿಟ್ ಇಸ್ ಎ. ಸೊ ಇ ಪವರ್ ಆಫ್ ಮೈನಸ್ ಎಸ್ ಬರೀಬೇಕು, ಎನ ಟಿ ಪ್ಲೇಸಲ್ಲಿ ಬರಿಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಇಂಟಗ್ರೇಟ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಟಿ ಜೊತೆ. ಓಕೆ, ಹಾಗಾಗಿ ದಿಸ್ ಈಸ್ ಫಾರ್ ಟಿ ವ್ಯಾಲ್ಯೂ, ಟಿ ಈಕ್ವಲ್ ಟು ಎ ಟು ಇನ್ಫಿನಿಟಿ ಅಂತ. ಸೊ ಫಸ್ಟ್ ಅಪ್ಪರ್ ಲಿಮಿಟು ಮೈನಸ್ ಲೋಯರ್ ಲಿಮಿಟು, ಟಿ ಪ್ಲೇಸಲ್ಲಿ ಏನು ಬರಿಬೇಕು, ಅಪ್ಪರ್ ಲಿಮಿಟ್ ಇಸ್ ಇನ್ಫಿನಿಟಿ, ಟಿ ಪ್ಲೇಸಲ್ಲಿ ಲೋವರ್ ಲಿಮಿಟ್ ಇಸ್ ಎ. ಓಕೆ, ಸೊ ಎಸ್ ಇಂಟು ಇನ್ಫಿನಿಟಿ ಅಂತ ಹೇಳಿದ್ರೆ ಇನ್ಫಿನಿಟಿನೇ ಬರುತ್ತೆ, ಮೈನಸ್ ಇನ್ಫಿನಿಟಿ. ಅಗೇನ್ ಇಲ್ಲಿ ಮೈನಸ್ ಎಸ್ ಎ ಆರ್ ಎ ಎಸ್ ಅಂತ ಬರೀರಿ. ನೆಕ್ಸ್ಟ್ ಸಿ ಹಿಯರ್, ಇ ಪವರ್ ಆಫ್ ಇನ್ಫಿನಿಟಿ ಅಂದ್ರೇನು, ಇ ಅಂತ ಹೇಳಿದ್ರೆ ಎಕ್ಸ್ಪೊನೆನ್ಷಿಯಲ್ ವ್ಯಾಲ್ಯೂ 2.71 ಸಮಥಿಂಗ್ ತುಂಬ ಬರುತ್ತೆ. ಇಷ್ಟಿಗೆ ಸ್ಟಾಪ್ ಮಾಡ್ಕೊಳ್ಳೋಣ. 2 ಡಿಜಿಟ್ ಇಸ್ ಎನಫ್, 2 ಡೆಸಿಮಲ್ ಪಾಯಿಂಟ್ ಆಫ್ಟರ್ ದಿ 2 ಡೆಸಿಮಲ್ ಪಾಯಿಂಟ್ 2 ಡಿಜಿಟ್ ಸಾಕಷ್ಟೆ. ಟು ದ ಪವರ್ ಆಫ್ ಇನ್ಫಿನಿಟಿ ಹಾಕಿ, ಎನಿ ವ್ಯಾಲ್ಯೂ ಟು ದ ಪವರ್ ಆಫ್ ಇನ್ಫಿನಿಟಿ ಅಂದ್ರೇನು, ಇನ್ಫಿನಿಟಿನೇ, ಗೊತ್ತಾಯ್ತಲ್ಲ. ನೆಕ್ಸ್ಟು ಇ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಆಫ್ ದಿ ಇ ಪವರ್ ಆಫ್ ಪ್ಲಸ್ ಇನ್ಫಿನಿಟಿ. ಸೊ ಇ ಪವರ್ ಆಫ್ ಪ್ಲಸ್ ಇನ್ಫಿನಿಟಿ ಎಷ್ಟು ಬರ್ತಾ ಇದೆ, ಇನ್ಫಿನಿಟಿ ಬರ್ತಾ ಇದೆ. ಸೊ ಇ ಪವರ್ ಆಫ್ ಇನ್ಫಿನಿಟಿ ಪ್ಲಸ್ಸಲ್ಲಿ ಇನ್ಫಿನಿಟಿ ಹಾಕಿ, 1/ಇನ್ಫಿನಿಟಿ ಅಂತ ಹೇಳಿದ್ರೇನು 0, ಗೊತ್ತಾಯ್ತಲ್ಲ. ಸೊ ಇ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಈಸ್ 0. ಸೊ ಇಲ್ಲಿಗೆ ದಿಸ್ ಇಸ್ ದಿ 0 ಆಗುತ್ತೆ.
ಗೊತ್ತಾಯ್ತಲ್ಲ. ಇ ಪವರ್ ಆಫ್ 0 ಏನು 1, ಅಂದರೆ ಎನಿ ವ್ಯಾಲ್ಯೂ ಟು ದ ಪವರ್ ಆಫ್ 0 ಈಸ್ 1. ಓಕೆ, ನೆಕ್ಸ್ಟ್ ಮೈನಸ್ಸು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಇ ಪವರ್ ಆಫ್ ಮೈನಸ್ ಎ ಎಸ್ ಡಿವೈಡೆಡ್ ಬೈ ಎಸ್. ಸೊ ಹ್ಯಾನ್ಸ್ ಪ್ರೂವ್ಡ್ ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಮೈನಸ್ ಎ ಇಂಟು ಯು ಆಫ್ ಟಿ ಮೈನಸ್ ಎ ಈಕ್ವಲ್ ಟು ಇಂಟಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್ ಆಫ್ ಮೈನಸ್ ಎಸ್ ಟಿ ಮತ್ತೆಲ್ಲ ಪ್ಲಸ್ದು ಇನ್ಸೈಡಲ್ಲಿ ಏನಿದೆ ಅಷ್ಟು ಬರಿಬೇಕು, ಮತ್ತು ಇಲ್ಲಿ ಡಿ ಟಿ. ಈಗ ಫಸ್ಟು ಸ್ಪ್ಲಿಟ್ ಮಾಡ್ಕೊಳ್ಳೋಣ, 0 ಟು ಎ, ಆಫ್ಟರ್ ದಟ್ ಎ ಟು ಇನ್ಫಿನಿಟಿ. ಓಕೆ, ಗ್ರಾಫ್ ನೆನಪಿದೆಯಲ್ಲ, 0 ಟು ಎ ಮತ್ತು ಎ ಟು ಇನ್ಫಿನಿಟಿ. ಸೊ ಇ ಪವರ್ ಆಫ್ ಮೈನಸ್ ಎಸ್ ಟಿ ಹಾಗೆ ಬರೀರಿ, ಇದನ್ನು ಹಾಗೆ ಬರೀರಿ. ಯು ಆಫ್ ಟಿ ಮೈನಸ್ ಎ 0 ಟು ಎ ಇರಬೇಕಾದ್ರೆ ಏನಾಗಿರುತ್ತೆ 0 ಆಗಿರುತ್ತೆ. ಓಕೆ, 0. ನೆಕ್ಸ್ಟ್ ಆಫ್ಟರ್ ದಟ್ ಯು ಆಫ್ ಟಿ ಮೈನಸ್ ಎ, ಸೊ ಗ್ರೇಟರ್ ದ್ಯಾನ್ ಎ ಇರಬೇಕಾದ್ರೆ ಏನಾಗುತ್ತೆ ಆನ್ ಆಗುತ್ತೆ. ಇಲ್ಲಿ ಆನ್, ಇಲ್ಲಿ ಆಫ್. ಓಕೆ, 0, ಇಲ್ಲಿ ಡಿ ಟಿ, ಮತ್ತು ಆನ್ ಅಂದರೆ ಎಷ್ಟು 1. ಗೊತ್ತಾಯ್ತಲ್ಲ, ಆನ್ ಅಂದರೆ 1 ಅಂತ. ದಿಸ್ ಇಸ್ ಟಿ, ದಿಸ್ ಇಸ್ ಯು ಆಫ್ ಟಿ ಮೈನಸ್ ಎ. ಓಕೆ, ಸೊ ಇ ಪವರ್ ಆಫ್ ಮೈನಸ್ ಎಸ್ ಟಿ ಎಫ್ ಆಫ್ ಟಿ ಮೈನಸ್ ಎ ಇಂಟು ಯು ಆಫ್ ಟಿ ಮೈನಸ್ ಎ ಎಲ್ಲಿ ಆನ್ ಆಗುತ್ತದೆ, ಸೊ ಎ ಟು ಇನ್ಫಿನಿಟಿ. ಸೊ ಎ ಟಿ ವ್ಯಾಲ್ಯೂ ಎಗಿಂತ ಜಾಸ್ತಿ ಇದ್ದಾಗ ಆನ್ ಆಗುತ್ತೆ, ಅಂದರೆ 1. ಸೊ 1 ಅಂತ ತಗೊಳ್ಳಿ, ಡಿ ಟಿ. ನೆಕ್ಸ್ಟ್ ಎಲ್ ಎಚ್ ಎಸ್ ಆ್ಯಸ್ ಇಟ್ ಈಸ್. ಆರ್ ಎಚ್ ಎಸ್ ಅಲ್ಲಿ ಸೊ 0 ಇಂಟು ಎನಿಥಿಂಗ್ ಅಂದರೆ 0, ಸೊ ಇದು ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಸೆಕೆಂಡ್ ಒನ್ ತೊಗೋಬೇಕು, ಇಂಟಗ್ರಲ್ ಆಫ್ ಎ ಟು ಇನ್ಫಿನಿಟಿ ಇ ಪವರ್ ಆಫ್ ಮೈನಸ್ ಎಸ್ ಟಿ ಎಫ್ ಆಫ್ ಟಿ ಮೈನಸ್ ಎ ಇಂಟು 1 ಈಸ್ ಎಫ್ ಆಫ್ ಟಿ ಮೈನಸ್ ಎ ಇಂಟು ಡಿ ಟಿ. ಸೊ ಈಗ ಕಂಡೀಷನ್ಸ್ ಹಾಕೋಣ. ಇದು ಟಿ ಈಕ್ವಲ್ ಟು ಎ ಟು ಇನ್ಫಿನಿಟಿ. ಈಗ ನಾನು ಟಿ ಪ್ಲೇಸಲ್ಲಿ ಇನ್ಸ್ಟೆಡ್ ಆಫ್ ಟಿ ಪ್ಲೇಸಲ್ಲಿ ಬೇರೆ ಹಾಕ್ತೇನೆ ವೇರಿಯೇಬಲ್ಲು. ಸೊ ಇವಾಗ ಪುಟ್ ಟಿ ಮೈನಸ್ ಎ ಇದೆಯಲ್ಲ, ಆ ಪ್ಲೇಸಿಗೆ ವಿ ಅಂತ ಹಾಕೋತೀನಿ. ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿನ ವಿತ್ ರೆಸ್ಪೆಕ್ಟ್ ಟು ಟಿ ಇಂದ. ಸೊ ಈಗ ಡಿಫ್ರೆನ್ಷಿಯೇಟ್ ಆಫ್ ದೇರ್ ಫೋರ್ ಡಿ ವಿ ಬೈ ಡಿ ಟಿ. ಇಲ್ಲಿ ವಿ ಈಕ್ವಲ್ ಟು ಟಿ ಮೈನಸ್ ಎ ಅಂತ ತೊಗೊಂಡಿದ್ದಾಯಿತು. ಡಿಫ್ರೆನ್ಷಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಹೇಳಿದ್ರೆ ದಿಸ್ ಒನ್ ಈಸ್ 1 ಆಗುತ್ತೆ, ಇದು ಎ ಕಾನ್ಸ್ಟೆಂಟ್ ಅಲ್ಲ 0 ಆಗುತ್ತೆ. ಸೊ ದೆನ್ ಡಿ ವಿ ಈಕ್ವಲ್ ಟು ಡಿ ಟಿ, ಡಿ ವಿ ಈಕ್ವಲ್ ಟು ಡಿ ಟಿ ಆರ್ ಡಿ ಟಿ ಈಕ್ವಲ್ ಟು ಡಿ ವಿ. ಈಗ ಫಸ್ಟ್ ನೋಡೋಣ, ಇಫ್ ಟಿ ಈಕ್ವಲ್ ಟು ಎ ಇದೆ, ಸೊ ಎ ಮೈನಸ್ ಎ ಅಂದರೆ 0. ಸೊ ದೆನ್ ವಿ ಈಕ್ವಲ್ ಟು 0. ಈ ಪ್ಲೇಸಲ್ಲಿ ಎ ಹಾಕಿ, ಎ ಮೈನಸ್ ಎ ಏನಾಗುತ್ತೆ 0 ಆಗುತ್ತೆ. ಸೊ ದೆನ್ ವಿ ಈಕ್ವಲ್ ಟು 0. ನೆಕ್ಸ್ಟು ಟಿ ವ್ಯಾಲ್ಯೂ ಇನ್ಫಿನಿಟಿ ಇದೆ ಅಲ್ಲ, ಇನ್ಫಿನಿಟಿ ಮೈನಸ್ ಎ ಅಂದರೆ ಏನು ಇನ್ಫಿನಿಟಿನೇ. ಅಂದರೆ ಇದು ಒಂದು ದೊಡ್ಡ ಹ್ಯೂಜ್ ಅಂದ್ಕೊಳ್ಳೋಣ, ಅಂದರೆ ಸಮುದ್ರದ ನೀರು. ಅದರಲ್ಲಿ ಒಂದು ಲೋಟ ನೀರನ್ನು ತೆಗೆದ್ರೆ ಏನೂ ತೊಂದರೆ ಇಲ್ಲ. ಹಾಗೆ ಇನ್ಫಿನಿಟಿನೇ ಅಂದರೆ ಸಮುದ್ರದ ನೀರೇನೆ. ಸೊ ಗೊತ್ತಾಯ್ತಲ್ಲ, ಹಾಗಾಗಿ ಇನ್ಫಿನಿಟಿನೇ. ಸೊ ದೆನ್ ವಿ ಈಕ್ವಲ್ ಟು ಇನ್ಫಿನಿಟಿ. ಸೊ ವೆನ್ ಟಿ ವೇರಿ ಫ್ರಮ್ ಎ ಟು ಇನ್ಫಿನಿಟಿ, ಸೊ ಇವಾಗ ನಾವು ವಿಗೆ ಚೇಂಜ್ ಮಾಡ್ತೀವಿ ಅಂದರೆ ವಿ ಈಸ್ ವೇರಿ ಫ್ರಮ್ 0 ಟು ಇನ್ಫಿನಿಟಿ ಆಗುತ್ತೆ. ಇಲ್ಲಿ ಎ ಟು ಇನ್ಫಿನಿಟಿ. ನೆಕ್ಸ್ಟ್ ಟೈಮ್ ವಿಗೆ ಚೇಂಜ್ ಮಾಡಿದ್ರಲ್ಲ, ಟಿ ಇಂದ ವಿಗೆ ಚೇಂಜ್ ಮಾಡಿದ್ವಿ ಅಂದರೆ ಸೊ ನೀವು 0 ಟು ಇನ್ಫಿನಿಟಿ ಬರೀಬೇಕಾಗತ್ತೆ. ಸೊ ವಿ ವ್ಯಾಲ್ಯೂ ಇದು, ದಿಸ್ ಇಸ್ ಫಾರ್ ಟಿ ವ್ಯಾಲ್ಯೂ, ದಿಸ್ ಇಸ್ ಫಾರ್ ವಿ ವ್ಯಾಲ್ಯೂ. ಎಲ್ ಎಚ್ ಎಸ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಲ್ಲಿ ಇಂಟಿಗ್ರಲ್ ಆಫ್ ವಿ ಈಕ್ವಲ್ ಟು 0 ಟು ಇನ್ಫಿನಿಟಿ ಇ ಪವರ್ ಆಫ್ ಮೈನಸ್ ಎಸ್ ಹಾಗೆ ಬರೀರಿ. ಟಿ ಅಂದರೆ ಏನು, ಮೈನಸ್ ಏನ ಈ ಕಡೆ ಶಿಫ್ಟ್ ಮಾಡಿದ್ರೆ ಎ ಪ್ಲಸ್ ವಿ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ ಈ ಕಡೆ ಶಿಫ್ಟ್ ಮಾಡಿದ್ರೆ. ಸೊ ಟಿ ಪ್ಲೇಸಲ್ಲಿ ಏನು ಬರೀಬೇಕು, ಎ ಪ್ಲಸ್ ವಿ ಅಂತ ಬರೀಬೇಕು. ನೆಕ್ಸ್ಟು ಎಫ್ ಹ್ಯಾಸ್ ಇಟ್ ಈಸ್ ಹಾಗೆ ಬರೀರಿ. ಟಿ ಮೈನಸ್ ಎ ಅಂತ ಹೇಳಿದ್ರೆ ವಿ, ಸೊ ವಿ. ಡಿ ಟಿ ಅಂತ ಹೇಳಿದ್ರೆ ಡಿ ವಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಾಗತ್ತೆ, ಇದನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಇ ಪವರ್ ಆಫ್ ಮೈನಸ್ ಎ ಎಸ್ ಇಂಟು ಇ ಪವರ್ ಆಫ್ ಮೈನಸ್ ಎಸ್ ಇಂಟು ವಿ, ಇದು ಒಂದು ಪಾರ್ಟ್. ಮತ್ತು ಇಲ್ಲಿ ಪ್ಲಸ್ ಇದೆಯಲ್ಲ ಡಾಟ್ ಹಾಕಿ, ಅಂದರೆ ಬೇಸ್ ಸೇಮ್ ಇರುತ್ತೆ, ಇಂಡೆಕ್ಸ್ ಮಾತ್ರ ಡಿಫ್ರೆಂಟ್ ಆಗುತ್ತೆ. ಗೊತ್ತಾಯ್ತಲ್ಲ, ಮೈನಸ್ಸು ಪ್ಲಸ್ಸು ಮೈನಸ್ಸು ಎಸ್ ಇಂಟು ವಿ ಈಸ್ ಎಸ್ ವಿ. ಸೊ ಇ ಪವರ್ ಆಫ್ ಮೈನಸ್ ಎ ಎಸ್ನ ಟೇಕ್ ಇಟ್ ಔಟ್ ಸೈಡ್, ಬಿಕಾಸ್ ವಿ ಮಾತ್ರ ಕನ್ಸಿಡರ್ ಮಾಡಬೇಕು, ಏಕೆಂದರೆ ಇಂಟಗ್ರೇಟ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ವಿ ಇಂದ, ವಿ ಜೊತೆಗೆ. ಸೊ ಹಾಗಾಗಿ ವಿ ಮಾತ್ರ ಕನ್ಸಿಡರ್ ಮಾಡಿ. ಎಕ್ಸ್ಪೋನೆನ್ಷಿಯಲ್ ಮೈನಸ್ ಎಸ್ ಇಂಟು ವಿ ಎಫ್ ಆಫ್ ವಿ ಇಂಟು ಡಿ ವಿ. ಸೊ ಇ ಪವರ್ ಆಫ್ ಮೈನಸ್ ಎ ಎಸ್ ಆ್ಯಸ್ ಇಟ್ ಈಸ್, ಇದಿಷ್ಟು ಏನಾಗುತ್ತೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ದು ಫಾರ್ಮುಲಾ ಆಯಿತು.
ಅಲ್ಲಿ ಹಾಗೆ ತಾನೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಅಂತ ಹೇಳಿದ್ರೆ, ಸೊ ಇಂಟಿಗ್ರಲ್ ಆಫ್ 0 to infinity e power of minus s t ಇಂಟು ಡಿ ಟಿ ಅಂತ, ಎಫ್ ಆಫ್ ಟಿ ಇಂಟು ಡಿ ಟಿ ಅಂತ ತಾನೇ ತಗೋತಾ ಇದ್ದದ್ದು. ಸೊ ಇದಕ್ಕೆ ಎಫ್ ಬಾರ್ ಆಫ್ ಎಸ್ ಅಂತ ನಾವು ಕಾಲ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಈಗ ಎಫ್ ಆಫ್ ಟಿ ಅಂತ ಹೇಳಿದ್ರೇನು, ಸೊ ಅದು ಇಲ್ಲಿ ಬಂದಿದೆ ಎಫ್ ಆಫ್ ವಿ ಅಂತ, ಡಿ ವಿ ಬಂದಿದೆ, ಇ ಪವರ್ ಆಫ್ ಮೈನಸ್ ಎಸ್ ಇಂಟು ವಿ ಅಂತಲೂ ಬಂದಿದೆ. ಸೊ ದಿಸ್ ಈಸ್ ಫಾರ್ ಎಫ್ ಬಾರ್ ಆಫ್ ಎಸ್ ಅಂದರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ದು. ಸೊ ಎಲ್ ಎಚ್ ಎಸ್ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಇ ಪವರ್ ಆಫ್ ಮೈನಸ್ ಎ ಎಸ್ ಎಫ್ ಬಾರ್ ಆಫ್ ಎಸ್, ಹೆನ್ಸ್ ಪ್ರೂವ್ಡ್. ಗೊತ್ತಾಯ್ತಲ್ಲ ಅಷ್ಟೇ. ರಿಮಾರ್ಕ್ಸ್, ದಿ ರಿಸಲ್ಟ್ ಫಸ್ಟ್ ಒನ್ ಅಂದರೆ ಪ್ರಾಪರ್ಟಿ ನಂಬರ್ ಫಸ್ಟ್ ಒನ್ follows as a particular case of second property though. When f of t minus a equal to 1, as we have f of t also equal to 1, and hence Laplace transform of f of t equal to 1 upon s ಆಗುತ್ತೆ. ಸಪೋಸ್ ಇವಾಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಅಂತ ಹೇಳಿದ್ರೆ ಅದೇನಾಗುತ್ತೆ 1/s. ಸೆಕೆಂಡ್ ಒನ್ ಇದೆಯಲ್ಲ ಬಿಕಮ್ಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಯು ಆಫ್ ಟಿ ಮೈನಸ್ ಎ ಅಂತ ಹೇಳಿದ್ರೆ ಇ ಪವರ್ ಆಫ್ ಮೈನಸ್ ಎ ಎಸ್ ಡಿವೈಡೆಡ್ ಬೈ ಎಸ್. Next, second remark, it is possible to express a discontinuous function f of t in terms of unit step function, and in turn we can find its Laplace transform by using properties 1 and 2. It is possible to express a discontinuous function f of t in terms of unit step function, discontinuous ಮಾಡಬಹುದು, and in turn we can find its Laplace transform by using properties 1 and 2. So 0 to infinity ತನಕ ಫುಲ್ ತಗೊಳ್ಳೋ ಬದಲು 0 to a to infinity ಹಾಗೆ ತಗೊಳ್ಳೋದು. The following two results, third and fourth, which can be easily verified, will be highly useful. ಸೊ ಈಗ ಫಸ್ಟ್ ಸೆಕೆಂಡ್ ಪ್ರಾಪರ್ಟಿ ನೋಡಿದ್ವಲ್ಲ, ಈಗ ನೆಕ್ಸ್ಟ್ ಥರ್ಡ್ ಆ್ಯಂಡ್ ಫೋರ್ತ್ ಪ್ರಾಪರ್ಟಿ ನೋಡೋಣ. ಸೊ ಥರ್ಡ್ ಪ್ರಾಪರ್ಟಿ, ಇಫ್ ಎಫ್ ಆಫ್ ಟಿ ಈಕ್ವಲ್ ಟು ವೆನ್ ಟಿ ಈಸ್ ಲೆಸ್ ದಾನ್ ಆರ್ ಈಕ್ವಲ್ ಟು ಎ ಇರಬೇಕಾದ್ರೆ ಎಫ್ ಒನ್ ಆಫ್ ಟಿ ಆಗಿರುತ್ತೆ. ವೆನ್ ಟಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಎ ಇದ್ದಾಗ ಎಫ್ ಆಫ್ ಟಿ ಏನಾಗುತ್ತೆ, ಎಫ್ ಟು ಆಫ್ ಟಿ ಆಗುತ್ತೆ. ದೆನ್ ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಒನ್ ಆಫ್ ಟಿ ಪ್ಲಸ್ ಎಫ್ ಟು ಆಫ್ ಟಿ ಮೈನಸ್ ಎಫ್ ಒನ್ ಆಫ್ ಟಿ ಇಂಟು ಯು ಆಫ್ ಟಿ ಮೈನಸ್ ಎ. ಇದು ಎಫ್ ಆಫ್ ಟಿ ಏನಾಗುತ್ತೆ, ಫಸ್ಟ್ ದಿಸ್ ಒನ್ ಇಲ್ಲಿ 0 to a to ಇನ್ಫಿನಿಟಿ ಇದು. ಓಕೆ, ಆವಾಗ ಏನಾಗಿರುತ್ತೆ ಇಲ್ಲಿ, ಇದು ಎಫ್ ಒನ್ ಆಫ್ ಟಿ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ ಫಾರ್ ಎಫ್ ಒನ್ ಆಫ್ ಟಿ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಂದ ಇದು ಎಫ್ ಟು ಆಫ್ ಟಿ ಅಂತ ಇಡೋಣ. ದಿಸ್ ಈಸ್ ಫಾರ್ ಎಫ್ ಟು ಆಫ್ ಟಿ. ಸೊ ಇಲ್ಲಿ ಏನಾಗುತ್ತೆ, ಫ್ರಮ್ ಫಸ್ಟಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕಲ್ಲ, ಎಫ್ ಒನ್ ಆಫ್ ಟಿ ಅಂತ ತಗೋತೀವಿ. ಪ್ಲಸ್ ಇವಾಗ ಏನು ಮಾಡಬೇಕು, ಹೈಯರಿಂದ ಲೋಯರನ್ನು ಮೈನಸ್ ಮಾಡಿದ್ರೆ, ಹೈಯರಿಂದ ಲೋಯರನ್ನು ಮೈನಸ್ ಮಾಡಬೇಕು. ಇಷ್ಟದು ಇದನ್ನು ಮೈನಸ್ ಆಗುತ್ತೆ, ಇದ್ರ ಮಾತ್ರ ರಿಮೈನಿಂಗ್ ಮಾತ್ರ ಬರುತ್ತೆ. ಈಗ ನಮಗೆ ಇದಿಷ್ಟು ವ್ಯಾಲ್ಯೂಸ್ ಅಂದರೆ ಎಫ್ ಟು ಮೈನಸ್ ಎಫ್ ಒನ್ ಆಫ್ ಟಿ ಅಂದರೆ ಇದು ಇದೆಯಲ್ಲ, ದಿಸ್ ಈಸ್ ಎಫ್ ಟು ಆಫ್ ಟಿ ಆಗುತ್ತೆ. ದಿಸ್ ಒನ್ ಈಸ್ ಎಫ್ ಒನ್ ಆಫ್ ಟಿ ಅಂತ ಆಗುತ್ತೆ. ಎಫ್ ಒನ್ ಆಫ್ ಟಿ ನಮಗೆ ಈ ವ್ಯಾಲ್ಯೂ ಬೇಕು. ಈ ವ್ಯಾಲ್ಯೂಗೆ ಇಲ್ಲಿ ನೋಡಿ ಆಯಿತು, ದಿಸ್ ಈಸ್ ಎಫ್ ಒನ್ ಆಫ್ ಟಿ ಅಂತ. ದಿಸ್ ಈಸ್ ಫಾರ್ ಎಫ್ ಒನ್ ಆಫ್ ಟಿ ಆಯಿತು. ವಾಟ್ ಅಬೌಟ್ ದಿಸ್ ಒನ್, ಈ ಫಂಕ್ಷನ್ ಏನು, ನಮ್ಗೆ ಇದು ಗೊತ್ತಿದೆ ಎಫ್ ಒನ್ ಆಫ್ ಟಿ ಫುಲ್ಲು 0ಇಂದ ಇಲ್ಲಿ ತನಕ ಎಫ್ ಟು ಆಫ್ ಟಿ ಆಯಿತು. ಈ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ ಎಫ್ ಟು ಆಫ್ ಟಿಯಿಂದ ಎಫ್ ಒನ್ ಆಫ್ ಟಿನ ಮೈನಸ್ ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ. ಇದು ಆನ್ ಆಗಿದೆ, ಯೂನಿಟ್ ಸ್ಟೆಪ್ಪು, ಇದು ಆಫ್ ಥರ, ಇದು ಆನ್ ಆಗಿದೆ. ಸೊ ಹಾಗಾಗಿ ಯು ಆಫ್ ಟಿ ಮೈನಸ್ ಎ. ಗೊತ್ತಾಯ್ತಲ್ಲ. ಈಗ ಪ್ರೂವ್ ಮಾಡಬೇಕು. ಫಸ್ಟ್ ಆರ್ ಎಚ್ ಎಸ್ ಮಾತ್ರ ಕನ್ಸಿಡರ್ ಮಾಡೋಣ. ಸೊ ಎಫ್ ಒನ್ ಆಫ್ ಟಿ ಪ್ಲಸ್ ಎಫ್ ಟು ಆಫ್ ಟಿ ಮೈನಸ್ ಎಫ್ ಒನ್ ಆಫ್ ಟಿ. ಯು ಆಫ್ ಟಿ ಮೈನಸ್ ಎ ಅಂದ್ರೇನು, ಯಾವಾಗ ಅಂದರೆ ಟಿ ವ್ಯಾಲ್ಯೂ ಲೆಸ್ ದ್ಯಾನ್ ಎ ಅಥವಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಇರುತ್ತೆ, ಆವಾಗ ಯೂನಿಟ್ ಸ್ಟೆಪ್ ಫಂಕ್ಷನ್ 0 ಇರುತ್ತೆ. ಓಕೆ, ವೆನ್ ಟಿ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಎ ಇರಬೇಕಾದ್ರೆ ಆನ್ ಆಗುತ್ತೆ ಅಂತ ಇದು ನಮಗೆ ಗೊತ್ತಿದೆ. Then RHS equal to f1 of t plus when t value is less than or equal to 0, unit step function ಏನಾಗುತ್ತೆ, 0 ಆಗುತ್ತೆ. t ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಎ ಇದ್ದರೆ ಅಂದರೆ ಎ ಟು ಇನ್ಫಿನಿಟಿ ಇರಬೇಕಾದ್ರೆ ಯು ಆಫ್ ಟಿ ಮೈನಸ್ ಎ ಏನಾಗುತ್ತೆ, ಆನ್ ಆಗುತ್ತೆ.
ಸೊ f2 ಮೈನಸ್ f1 ಇಂಟು 1 ಏನಾಗುತ್ತೆ? ಸೊ f2 ಮೈನಸ್ f1 ಆಯಿತು. ನೆಕ್ಸ್ಟ್ ಇದು ಮತ್ತು ಇದನ್ನು ಆ್ಯಡ್ ಮಾಡಿ, ಗೊತ್ತಾಯ್ತಲ್ಲ? f1 ಪ್ಲಸ್ 0. ಸೊ ದಟ್ ಈಸ್ ಫಾರ್ ದಿಸ್ ಕಂಡೀಷನ್ನಿಗೆ, ಇದು ಕಂಡೀಷನ್. ನೆಕ್ಸ್ಟ್ ಇದೆರಡನ್ನು ಆ್ಯಡ್ ಮಾಡಬೇಕು, f1 ಪ್ಲಸ್ f2 ಮೈನಸ್ f1 ಮತ್ತು ಕಂಡೀಷನ್ಸ್ ಹಾಕ್ಕೊಳ್ಳಿ. ಇವಾಗ RHS ಇದು ಏನಾಯಿತು ಅಂದರೆ f1 ಪ್ಲಸ್ 0 ಅಂದರೆ f1ನೇ ಕಂಡೀಷನ್, ಇದನ್ನು ಬರೆಯೋದು. ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ, f2 ಕಂಡೀಷನ್ ಇದು ಮಾತ್ರ. ಸೊ ದಿಸ್ ಈಸ್ ಫಾರ್ f ಆಗುತ್ತೆ. ಸೊ ದಟ್ ಈಸ್ LHS ಅಷ್ಟೇ, ಅದಾಯ್ತಲ್ಲ? ನೆಕ್ಸ್ಟ್ ಫೋರ್ತ್ ಪ್ರಾಪರ್ಟಿ, ಇಫ್ f ಈಕ್ವಲ್ ಟು ಕಂಡೀಷನ್ಸ್ ನೋಡ್ಕೊಳ್ಳಿ. ಸೊ ಫಸ್ಟ್ ಇದು 0, ದಿಸ್ ಈಸ್ A, ಓಕೆ, ದಿಸ್ ಒನ್ ಈಸ್ B, ದಿಸ್ ಈಸ್ ಇನ್ಫಿನಿಟಿ. ಸೊ ಇದು T ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ f ಓಕೆ. ಸೊ 0 ಅಂದರೆ ಲೆಸ್ ದ್ಯಾನ್ ಏನಲ್ಲಿ, ಸೊ f1 ಆಗಿರುತ್ತೆ ಇದು, ಗೊತ್ತಾಯ್ತಲ್ಲ? f1. ನೆಕ್ಸ್ಟು A ಟು Bನಲ್ಲಿ, A ಟು B ಆ ಫಂಕ್ಷನಲ್ಲಿ f2 ಆಗಿರುತ್ತೆ ಇದು. ಸೊ f2, ಗೊತ್ತಾಯ್ತಲ್ಲ? ಇಲ್ಲಿ ಮತ್ತು ಇಲ್ಲಿ. ಓಕೆ, ನೆಕ್ಸ್ಟ್ f3 ಅಂತ ಹೇಳಿದ್ರೇನು, ಅದು ಗ್ರೇಟರ್ ದ್ಯಾನ್ ಇದೆ. ಸೊ ಇದು f ಅಂತ ತಗೋತೀನಿ. ಸೊ ದಿಸ್ ಇಸ್ f3. ಓಕೆ, ಅದೇನಾಗುತ್ತೆ ಇಲ್ಲಿ ಆನ್ ಆಗಿದೆ, ಹೀಗೆ. ಓಕೆ, ದೆನ್ f ಈಕ್ವಲ್ ಟು ದಿಸ್ ಈಸ್ f1. ನೆಕ್ಸ್ಟ್ f2 ಇಂದ f1 ಮೈನಸ್ ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ, ದಿಸ್ ವ್ಯಾಲ್ಯೂ, ಗೊತ್ತಾಯ್ತಲ್ಲ? ಸೊ ಫಸ್ಟ್ ದಿಸ್ ವ್ಯಾಲ್ಯೂ ಅಂದರೆ f1 ಪ್ಲಸ್ ಮತ್ತು ಇನ್ನೊಂದು ಸ್ಟೇರ್ ಕೇಸ್ತಾಯಿತು f2 ಅಂದರೆ ಇಲ್ಲಿಂದ ಇಲ್ಲಿಗೆ f2 ಇದೆ, ಮೈನಸ್ f1 ತೆಗೆದ್ರೆ ಸೊ ಈ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿಂದ ಇದು f2, ದಿಸ್ ಈಸ್ f2, ಗೊತ್ತಾಯ್ತಲ್ಲ? ದಿಸ್ ಈಸ್ f2. ಇದು ಏನಾಗುತ್ತೆ, ಇದು ದಿಸ್ ಒನ್ ಈಸ್ f3. ಸೊ f3 ಇಂದ f2 ದಿಸ್ ಈಸ್ f2, ಗೊತ್ತಾಯ್ತಲ್ಲ? ಇದು ದಿಸ್ ಈಸ್ ಫಾರ್ f3 ಮೈನಸ್ f2 ಮಾಡಿದರೆ ನಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಸೊ ಫಸ್ಟ್ ಒನ್ ಈಸ್ f1. ಈ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ ದಿಸ್ ಈಸ್ f2 ಇಂದ f1 ಸಬ್ಟ್ರಾಕ್ಟ್ ಮಾಡಿದರೆ ಈ ವ್ಯಾಲ್ಯೂ. ನೆಕ್ಸ್ಟ್ ಈ ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ ದಿಸ್ ಈಸ್ ಫಾರ್ f3. ಓಕೆ, ಅಲ್ಲಿಂದ ಈ f2 ಸಬ್ಟ್ರಾಕ್ಟ್ ಮಾಡಿದರೆ ದಿಸ್ ವ್ಯಾಲ್ಯೂ. ಯೂನಿಟ್ ಸ್ಟೆಪ್ ಫಂಕ್ಷನ್ ಏನಾಗುತ್ತೆ, ಇದು A ಇಂದ ಶುರುವಾಗ್ತಾ ಇದೆ, ಎನಲ್ಲಿ ಆನ್ ಆಗಿದೆ, ಇದೆಲ್ಲಿಂದ ಶುರುವಾಗಿದೆ, B-ನಲ್ಲಿ ಆನ್ ಆಗಿದೆ ಅಷ್ಟೇ. ಸೊ ದಿಸ್ ಈಸ್ ಎನಲ್ಲಿ ಆನ್ ಆಯಿತು, T ಮೈನಸ್ A, ಇದೆಲ್ಲಿ ಆನ್ ಆಗಿದೆ, B-ನಲ್ಲಿ ಆನ್ ಆಗಿದೆ. ಸೊ T ಈಕ್ವಲ್ ಟು B-ನಲ್ಲಿ ಆನ್ ಆಯಿತು. ಸೊ ಇದು ಪ್ರಾಪರ್ಟಿ, ಫೋರ್ತ್ ಪ್ರಾಪರ್ಟಿ, ಗೊತ್ತಾಯ್ತಲ್ಲ? ಈಗ ಪ್ರೂಫ್ ಮಾಡಬೇಕು. ಸೊ RHS ಈಕ್ವಲ್ ಟು RHS ಏನಾಗ್ತಾ ಇದೆ, ಇದಿಷ್ಟು ಬರಿಬೇಕು. ಸೊ f1 ಪ್ಲಸ್ f2 ಮೈನಸ್ f1. ಈ u ಮೈನಸ್ a ಅಂದರೆ ಕಂಡೀಷನ್ಸ್ ಏನು, t ಲೆಸ್ ದಾನ್ ಆರ್ ಈಕ್ವಲ್ ಟು a ಇರಬೇಕಾದ್ರೆ 0 ಆಗುತ್ತೆ, t ಗ್ರೇಟರ್ ದಾನ್ a ಇರಬೇಕಾದ್ರೆ ಆನ್ ಆಗುತ್ತೆ ಅಂತ ಕಂಡೀಷನ್ u ಮೈನಸ್ a ಇದು. ಸಿಮಿಲರ್ಲಿ u ಮೈನಸ್ b ಏನು, t ಲೆಸ್ ದಾನ್ ಆರ್ ಈಕ್ವಲ್ ಟು b ಇದ್ದಾಗ 0 ಆಗುತ್ತೆ, ಗ್ರೇಟರ್ ದಾನ್ b-ನಲ್ಲಿ ಆನ್ ಆಗುತ್ತೆ, ಹೌದಲ್ವಾ? ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ f1 ಇದು ಹಾಗೆ ಬರೆಯೋಣ. ದಿಸ್ ಮಲ್ಟಿಪ್ಲೈ ವಿತ್ ದಿಸ್ ಅಂತ ಹೇಳಿದ್ರೆ 0 ಆಯಿತು, ದಿಸ್ ಇಂಟು ದಿಸ್ ಮಲ್ಟಿಪ್ಲೈ ಮಾಡಬೇಕು, 0, ಕಂಡೀಷನ್ಸ್ ಹಾಗೆ ಬರೀರಿ, ಅದಾಯ್ತಲ್ಲ? ಕಂಡೀಷನ್ಸ್ ಹಾಗೆ. ದಿಸ್ ಇಂಟು 1 ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಹಾಗೆ ಬರೀಬೇಕು, ಕಂಡೀಷನ್ ಕೂಡ ಬರೀರಿ. ಪ್ಲಸ್ ಇಲ್ಲಿ ಪ್ಲಸ್ ಇದೆಯಲ್ಲ, ಪ್ಲಸ್ ದಿಸ್ ಮಲ್ಟಿಪ್ಲೈ ವಿತ್ 0 ಅಂದರೆ 0, ಕಂಡೀಷನ್ ಆ್ಯಸ್ ಇಟ್ ಈಸ್ ಹಾಗೇನೆ. ದಿಸ್ ಮಲ್ಟಿಪ್ಲೈ ವಿತ್ 1 ಮಾಡಿದರೆ ಸೇಮ್ ಅದೇ ಬರುತ್ತೆ, ಕಂಡೀಷನ್ಸ್ ಹಾಗೆ ಬರೀರಿ. ನೆಕ್ಸ್ಟು f1 ಮತ್ತು ಇದ್ರ ಜೊತೆಗೆ ಆ್ಯಡ್ ಮಾಡಿ, ಇದು ಪ್ಲಸ್ ಇದು, ಸೊ ಅದನ್ನು ಹಾಗೆ ಬರೀರಿ. f1 ಪ್ಲಸ್ 0 ಅಂದರೆ f1 ಮತ್ತು ಕಂಡೀಷನ್ಸು. f1 ಜೊತೆಗೆ ಇದನ್ನು ಆ್ಯಡ್ ಮಾಡಿ,
ಆವಾಗ ಪಾಸಿಟಿವ್ದು ನೆಗೆಟಿವ್ದು ಕ್ಯಾನ್ಸಲ್ ಆಗುತ್ತೆ. F2 ಆಫ್ ಟಿ ಕಂಡೀಷನ್ಸ್ ಹಾಗೆ ಬರೀರಿ. ಮತ್ತು ಪ್ಲಸ್ ಇದಿಷ್ಟು ಹೇಗಿದೆ ಅದನ್ನು ಹಾಗೆ ಬರೆಯೋದು. ಫಸ್ಟ್ ಇದನ್ನು ಮಾತ್ರ ಇಲ್ಲಿ, ನೆಕ್ಸ್ಟ್ ಇದಿದೆಯಲ್ಲ ಅದಿಲ್ಲ. ನೆಕ್ಸ್ಟ್ ಈಗೇನು ಮಾಡಬೇಕು, ಇದೆರಡನ್ನ ಆ್ಯಡ್ ಮಾಡಿ, ಇದನ್ನು ಇದರ ಜೊತೆ ಆ್ಯಡ್ ಮಾಡಿದರೆ F1 ಆಫ್ ಟಿ ಮತ್ತು ಕಂಡೀಷನ್ಸ್ ಇದು ಮಾತ್ರ. ಯಾಕಂದರೆ ಝೀರೋ ಟಿ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಬಿ ಇರಬೇಕಾದ್ರೆ ಝೀರೋ ಆಗುತ್ತಲ್ಲ, ಬೇಕಾಗಿಲ್ಲ ಈ ಕಂಡೀಷನ್ಸು. ಈ ಕಂಡೀಷನ್ಸ್ ಮಾತ್ರ ತೊಗೋಬೇಕು. ನೆಕ್ಸ್ಟು ಇದು ಮತ್ತು ಇದನ್ನು ಆ್ಯಡ್ ಮಾಡಬೇಕು. ಅವಾಗೇನಾಗುತ್ತೆ, F2 ಆಫ್ ಟಿ ಟಿ ಗ್ರೇಟರ್ ದ್ಯಾನ್ ಎ ಇರಬೇಕಾದ್ರೂ ಇರುತ್ತೆ. ಅಂದರೆ ಇಲ್ಲಿ ನೋಡಿ ಫಿಗರಲ್ಲಿ F2 ಆಫ್ ಟಿ ಏನಾಗಿದೆ, ಗ್ರೇಟರ್ ದ್ಯಾನ್ ಏನಲ್ಲೂ ಇದೆ, ಗೊತ್ತಾಯ್ತಲ್ಲ. ಲೆಸ್ ದ್ಯಾನ್ ಬಿನಲ್ಲೂ ಕೂಡ ಇದೆ. ಲೆಸ್ ದ್ಯಾನ್ ಬಿ ಗ್ರೇಟರ್ ದ್ಯಾನ್ ಎ ಅಂತ ಹೇಳ್ಬೋದು. F2 ಆಫ್ ಟಿ ಬಿಗಿಂತ ಕಡಿಮೆ ಎಗಿಂತ ಜಾಸ್ತಿ ಅಲ್ವಾ. ಹಾಗಾಗಿ ಕಂಡೀಷನ್ಸ್ ಏನಾಗುತ್ತೆ, ಸೊ ಫಿಗರ್ ನೋಡ್ಕೊಂಡು ಹೇಳೋವಂಥದ್ದು ಇದು, ಗೊತ್ತಾಯ್ತಲ್ಲ. ಸೊ F2 ಆಫ್ ಟಿ ಟಿಗಿಂತ ಗ್ರೇಟರ್ ಆಫ್ ಎ, ಟಿ ಈಸ್ ಗ್ರೇಟರ್ ದ್ಯಾನ್ ಎಗಿಂತ ಜಾಸ್ತಿ ಇದೆ, ಬಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಇದೆ. ಸಿ ಹಿಯರ್ ಫಿಗರ್, ಬಿಗೆ ಲೆಸ್, ಬಿ ಆರ್ ಲೆಸ್ ಈಕ್ವಲ್ ಟು ಬಿಗೆ ಲೆಸ್ ಇದೆ F2 ಆಫ್ ಟಿ, ಬಟ್ ಗ್ರೇಟರ್ ದ್ಯಾನ್ ಎನಲ್ಲಿ ಆನ್ ಆಗಿದೆ. ಅದೆರಡೂ ಕಂಡೀಷನ್ಸ್ ಬರೀಬೇಕಾಗತ್ತೆ. ನೆಕ್ಸ್ಟ್ F3 ಆಫ್ ಟಿ ಎಲ್ಲಿ ಆನ್ ಆಗ್ತಾ ಇರೋದು, ಗ್ರೇಟರ್ ದ್ಯಾನ್ ಬಿನಲ್ಲಿ ಮಾತ್ರ ಅದು ಆನ್ ಆಗ್ತಾ ಇರೋದು. ಸೊ ಗ್ರೇಟರ್ ದ್ಯಾನ್ ಬಿಗೆ ಮಾತ್ರ ಬರಿಬೇಕು ಇದನ್ನು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಇದು ಹೇಗಿದೆ ಹಾಗೆ ಬರೀರಿ. ಇದೆರಡನ್ನು ಕಂಬೈನ್ ಮಾಡಬೇಕಲ್ಲ. ಅಂದರೆ ಟಿ ಏನಾಗ್ತಾ ಇದೆ, ಗ್ರೇಟರ್ ದ್ಯಾನ್ ಎ ಅಂತ ಹೇಳಿದ್ರೆ ಎಗಿಂತ ಜಾಸ್ತಿ, ಅಲ್ಲಿಗೆ ಎ ಇಸ್ ಸ್ಮಾಲ್, ಅಲ್ಲಿಗೆ ಎ ಇಲ್ಲಿ ಬರುತ್ತೆ. ಎ ಈಸ್ ಲೆಸ್ ದ್ಯಾನ್ ಟಿ, ಅಂದರೆ ಎ ಅನ್ನೋದು ಟಿಗಿಂತ ಲೆಸ್. ಟಿ ಗ್ರೇಟರ್ ದ್ಯಾನ್ ಎ ಅಂದರೆ ಇದರ ಮೀನಿಂಗ್ ಏನು, ಟಿ ಎಗಿಂತ ಜಾಸ್ತಿ. ಎ ಲೆಸ್ ದ್ಯಾನ್ ಟಿ ಅಂತ ಹೇಳಿದ್ರೆ ಎ ಟಿಗಿಂತ ಲೆಸ್. ಮತ್ತಿಲ್ಲಿ ಟಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ, ಅಲ್ಲಿಗೆ ಟಿ ಈಸ್ ಸ್ಮಾಲ್, ಅದು ಬರಿಬೇಕು. ಸೊ ಇದು ಈ ಕಂಡೀಷನ್ಸ್ ಬರಬೇಕು. ಇದು ಆಸ್ ಇಟ್ ಈಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್.